ಆತ್ಮಕ್ಕೆ ಮೊದಲನೇ ಜನ್ಮ ಯಾವ ಯೋನಿಯಲ್ಲಿ ಸಿಗತ್ತೆ ಮತ್ತೆ ಮನುಷ್ಯನ ಯೋನಿ ಪಡೆಯೋದಕ್ಕೆ ಆ ಆತ್ಮ ಎಷ್ಟು ಕಷ್ಟ ಪಡ್ಬೇಕನ್ನೋದು ನಿಮಗ್ ಗೊತ್ತಾ? ಬನ್ನಿ ತಿಳ್ಕೊಳ್ಳೋಣ. 84 ಲಕ್ಷ ಯೋನಿಗಳಲ್ಲಿ ಮೊದಲು ಆತ್ಮ ಜನ್ಮ ಪಡೆಯೋದು ಗಿಡಮರವಾಗಿ 9 ಲಕ್ಷ ಬಾರಿ ಜನನ ಪಡಿಬೇಕಾಗತ್ತೆ. ಅಲ್ಲಿ ಅದು ಗಾಳಿ, ಮಳೆ, ಚಳಿ, ಬಿಸಿಲು ಎಲ್ಲದನ್ನು ಸಹಿಸ್ಕೊಬೇಕಾಗತ್ತೆ. ನಂತರ ಜಲಚರ ಜೀವವಾಗಿ ಆತ್ಮ ಜನಿಸತ್ತೆ. ಅಲ್ಲಿ ಅದು 20 ಲಕ್ಷ ಬಾರಿ ಜನನ ಪಡೆಯತ್ತೆ. ಆದ್ರೆ ಆ ಜೀವನದಲ್ಲಿ ಅದಕ್ಕೆ ಯಾವಾಗ್ಲೂ ಭಯವಿರತ್ತೆ, ಯಾವಾಗ ದೊಡ್ಡ ಮೀನು ಚಿಕ್ಕ ಮೀನನ್ನ ನುಂಗಿ ಹಾಕುತ್ತೋ ಅಂತ. ಅದಾದ್ಮೇಲೆ ಆತ್ಮವು ಕ್ರಿಮಿಕೀಟಗಳ ಯೋನಿಯಲ್ಲಿ ಪ್ರವೇಶಿಸುತ್ತೆ. ಇರುವೆಗಳಾಗಿ ಮಣ್ಣಲ್ಲಿ ತೆಗಳುತ್ತಾ ತುಂಡು ತುಂಡು ಆಹಾರಗಳನ್ನ ತಿನ್ಬೇಕಾಗತ್ತೆ. ನೊಣವಾಗಿ ಕೊಳಕಿನ ಮೇಲೆ ಬದುಕಬೇಕಾಗತ್ತೆ. ಹಾವುಗಳಂತ ಜೀವಗಳು ಭಯ ಮತ್ತೆ ಸೇಡಿನ ನಡುವೆ ಬದುಕಿರತ್ತೆ. ಈ ರೀತಿ ಆತ್ಮವು 11 ಲಕ್ಷ ಬಾರಿ ಇಂತಹ ಕಷ್ಟಗಳನ್ನ ಸಹಿಸಿಕೊಂಡು ಈ ಯೋನಿಯಲ್ಲಿ ಜನ್ಮ ಪಡೆಯುತ್ತೆ. ನೆಕ್ಸ್ಟ್ ಆತ್ಮವು ಪಕ್ಷಿಯ ಯೋನಿಯಲ್ಲಿ ಜನ್ಮ ಪಡೆಯುತ್ತೆ. ಗಿಳಿ, ಪಾರಿವಾಳ ಮತ್ತೆ ಕಾಗೆಯಾಗಿ. ಈ ಯೋನಿಯಲ್ಲಿ ಅದು 10 ಲಕ್ಷ ಬಾರಿ ಜನ್ಮ ಪಡಿಬೇಕಾಗತ್ತೆ. ಆದ್ರೆ ಅದು ಆಕಾಶದಲ್ಲಿ ಆರ್ಬೇಕಾದ್ರೆ ಯಾವ್ದೋ ಒಂದು ಹದ್ದೋ ಅಥವಾ ಬೇಟೆಗಾರನಿಂದ ಜೀವ ಕಳೆದುಕೊಳ್ಬಹುದು ಎಂಬ ಭಯದಲ್ಲೇ ಇರತ್ತೆ. ನಂತರ ಆತ್ಮವು ಪಶು ಯೋನಿಯಲ್ಲಿ ಜನ್ಮ ಪಡೆಯುತ್ತೆ. 30 ಲಕ್ಷ ಬಾರಿ ಆತ್ಮವು ಸಿಂಹ, ನಾಯಿ, ಆನೆಯಾಗಿ ಜನನ ಪಡೆಯುತ್ತೆ. ಈ ಯೋನಿಯಲ್ಲಿ ಒಂದು ಪ್ರಾಣಿ ಮತ್ತೊಂದು ಪ್ರಾಣಿನ ತಿನ್ನತ್ತೆ ಅಥವಾ ಯಾರಾದ್ರೂ ಮನುಷ್ಯರು ಕೊಲ್ತಾರೆ. ಒಂದೊಂದು ಕ್ಷಣನೂ ಬದುಕುಳಿಯೋದಕ್ಕೆ ಹೋರಾಟ ನಡೀತಾರತ್ತೆ. ಈ ಸುದೀರ್ಘ ಮತ್ತೆ ನೋವಿನ ಯಾತ್ರೆ ನಂತರ ಆತ್ಮಕ್ಕೆ ಗೋವಿನ ಜನ್ಮ ಸಿಗತ್ತೆ. ಗೋವಿನ ಜೀವನ ಪುಣ್ಯದಿಂದ ಕೂಡಿರತ್ತೆ ಮತ್ತೆ ಇದಕ್ಕೆ ತುಂಬಾ ಉನ್ನತ ಸ್ಥಾನವಿದೆ. ಗೋವಿನ ಜನ್ಮದ ನಂತರನೇ ಆತ್ಮಕ್ಕೆ ಮನುಷ್ಯ ಜನ್ಮ ಸಿಗೋದು. ಆದ್ರೆ ಅಲ್ಲಿ ಕೂಡ ನೇರವಾಗಿ ಬ್ರಾಹ್ಮಣ ಯೋನಿ ಸಿಗೋದಿಲ್ಲ. ಮೊದಲು ಶೂದ್ರ ಯೋನಿ, ವೈಶ್ಯ ಮತ್ತು ಕ್ಷತ್ರಿಯ ಯೋನಿ. ನಂತರ ಮನುಷ್ಯರ 4 ಲಕ್ಷ ಯೋನಿಗಳ ತಪಸ್ಸಿನ ನಂತರ ಬ್ರಾಹ್ಮಣ ಯೋನಿ ಸಿಗತ್ತೆ. ನಮಗೆ ಮನುಷ್ಯ ದೇಹ ದೊರಕಿರೋದ್ರಿಂದ ಅದನ್ನ ವ್ಯರ್ಥ ಮಾಡ್ಕೊಳಕ್ ಹೋಗ್ಬಾರ್ದು. ಒಳ್ಳೆಯ ಕರ್ಮಗಳನ್ನ ಮಾಡಿ ಒಂದು ಭಯಾನಕ ಚಕ್ರದಿಂದ ಹೊರಬರಬೇಕು.